ಆರ್ ಸುಲ್ಪುರ್, ಡಾಕ್ಟರ್ ಗುರುಶೇಖರ್ ಆರ್ ಸುಲ್ಪುರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಚಪ್ಪಾಳೆ ಮೂಲಕ ವೈದ್ಯರನ್ನ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಡಾಕ್ಟರ್ ಗುರುಶೇಖರ್ ಆರ್ ಸುಲ್ಪುರ್ ಇವರು ಶ್ರೀ ರುದ್ರಪ್ಪ ಮತ್ತು ಶ್ರೀಮತಿ ಬಸವಣ್ಣರವರ ದಾಂಪತ್ಯದಲ್ಲಿ 1977ರಂದು ದೇವರ ಇಪ್ಪರಿಗೆಯಲ್ಲಿ ಜನಿಸಿ ಕರ್ನಾಟಕ ಆಯುರ್ವೇದಿಕ್ ಮಂಡಳಿಯಿಂದ BAMS ಪದವಿ ಪಡೆದು ಸಾಮಾನ್ಯ ವೈದ್ಯ ವೃತ್ತಿಯನ್ನು 20 ವರ್ಷದಿಂದ ಶ್ರೀ ಧನ್ವಂತರಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ಸಮಾಜ ಸೇವೆಯನ್ನು ಪರಿಗಣಿಸಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಗುರುಶೇಖರ್ ಆರ್ ಸುಲ್ಪುರ್ ಇವರು ಶ್ರೀ ರುದ್ರ ಡಾಕ್ಟರ್ ಗುರುಶೇಖರ್ ಆರ್ ಸುಲ್ಪುರ್ ಇವರಿಗೆ ಅಭಿನಂದನೆಗಳನ್ನು ಹೇಳುತ್ತಾ ಡಾಕ್ಟರ್ ಗೌರಪ್ಪ ಎಸ್ ಬಲಕುಂದಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಡಾಕ್ಟರ್ ಗೌರಪ್ಪ ಎಸ್ ಬಲಕುಂದಿ ಇವರು ಶ್ರೀ ಶಿವಸಂಗಪ್ಪ ಮತ್ತು ಶ್ರೀಮತಿ ಕರವಾರವರ ಉದರದಲ್ಲಿ 1976ರಲ್ಲಿ ಕರಾವಳಿಯಲ್ಲಿ ಜನಿಸಿ ಇವರು ನಾಟಿ ವೈದ್ಯರಾಗಿ ಶ್ರೀ ಅನ್ನದಾನೇಶ್ವರ ನಾಟಿ ಆಸ್ಪತ್ರೆ ಗದಗ್ನಲ್ಲಿ 20 ವರ್ಷಗಳಿಂದ ಪ್ರಥಮ ಚಿಕಿತ್ಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನಾಟಿ ವೈದ್ಯ ಪದ್ಧತಿಯಲ್ಲಿ ಅನುಭವದ ಜೊತೆಗೆ ಶಿಕ್ಷಣವನ್ನು ಪಡೆದು ಅತ್ಯುತ್ತಮವಾಗಿ ಚಿಕಿತ್ಸೆ ನೀಡುತ್ತಾರೆ. ನಾಟಿ ವೈದ್ಯ ವೃತ್ತಿ, ಶಿಕ್ಷಣ ಕ್ಷೇತ್ರದ ಸೇವೆ ಮತ್ತು ಪತ್ರಿಕಾ ರಂಗದ ಸೇವೆಗಳನ್ನು ಗಮನಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಇವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಗೌರಪ್ಪ ಎಸ್ ಬಲಕುಂದಿ ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ಹನುಮಂತ ವಿ ಕಮಟಗಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಡಾಕ್ಟರ್ ಹನುಮಂತ ವಿ ಕಮಟಗಿ ಇವರು ಶ್ರೀ ವೆಂಕಪ್ಪ ಮತ್ತು ಶ್ರೀಮತಿ ಯಮನವರವರ ಸುಪುತ್ರರಾಗಿ 1959ರಲ್ಲಿ ಜನಿಸಿ 15 ವರ್ಷಗಳ ಸಮಾಜ ಸೇವೆ, 10 ರಿಂದ 15 ವರ್ಷಗಳ ವೈದ್ಯ ಸೇವೆ ಮತ್ತು ಪತ್ರಿಕಾ ರಂಗದ ಸೇವೆ ಹಾಗೂ ಇವರ ಬಹುಮುಖ ಪ್ರತಿಭೆ ಮತ್ತು ಸೇವೆಗಳನ್ನು ಗಮನಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಇವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಹನುಮಂತ ವಿ ಕಮಟಗಿ ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ಮಲ್ಲಿಕಾರ್ಜುನ ಡಿಎಚ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಡಾಕ್ಟರ್ ಮಲ್ಲಿಕಾರ್ಜುನ ಡಿಎಚ್ ಇವರು ಶ್ರೀಮತಿ ಶರಣಮ್ಮ ಮತ್ತು ಶ್ರೀ ದೇವೇಂದ್ರ ಪಾರವರ ಸುಪುತ್ರರಾಗಿ 1975ರಲ್ಲಿ ಜನಿಸಿ ಇವರು ಮೂಲತಃ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕುರುಳಗೇರ ಗ್ರಾಮದವರಾಗಿದ್ದು ಇವರು BSc, BMS ಮತ್ತು ಜಾನಪದ ವೈದ್ಯ ಶಿಕ್ಷಣ ಪಡೆದಿದ್ದು ಜಾನಪದ ವೃತ್ತಿಯೊಂದಿಗೆ ಸಾಮಾಜಿಕ ಕಾರ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದು ನವಚೇತನ ಕ್ಲಿನಿಕ್ನಲ್ಲಿ ವೃತ್ತಿನಿರತ ವೈದ್ಯರಾಗಿ 30 ವರ್ಷಗಳ ಸೇವೆ ಅನುಭವದ ಆಧಾರದಲ್ಲಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಮಲ್ಲಿಕಾರ್ಜುನ ಡಿಎಚ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ಸೀಮಾ ಎಂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಮೇಡಮ್. ಡಾಕ್ಟರ್ ಸೀಮಾ ಎಂ ಥ್ಯಾಂಕ್ ಯು. ಸ್ವಲ್ಪ ಹಿಂದೆ ಇರಿ ಇವರೇ, ಒಂಚೂರು ಹಿಂದೆ. ಡಾಕ್ಟರ್ ಸೀಮಾ ಎಂ ಶ್ರೀ ಮಂಜುನಾಥ ಕೆ ಮತ್ತು ಶ್ರೀಮತಿ ಕುಸುಮಾವತಿ ಪುತ್ರಿಯಾಗಿ 1993ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿ ಇವರು MBBS, LD, DMD, FRGUHS, MR, CPSCEಗಳನ್ನು ಚರ್ಮ, ಕೂದಲು ಮತ್ತು ಸೌಂದರ್ಯ
ವಾರ್ಡ್ಗಳಲ್ಲಿ ಶಿಕ್ಷಣ ತರಬೇತಿ ಪಡೆಯುವುದರ ಜೊತೆಗೆ ಸಂಶೋಧನೆಯನ್ನು ಮಾಡಿರುತ್ತಾರೆ. ಈಗ ಸದ್ಯ ಡಾಕ್ಟರ್ ಸೀಮಾ ಸ್ಕಿನ್ ಹೇರ್ ಅಂಡ್ ಕಾಸ್ಮೆಟಿಕ್ ಕ್ಲಿನಿಕ್ ಮಂಡ್ಯದಲ್ಲಿ ಅವರ ಪತಿಯಾದ ಡಾಕ್ಟರ್ ಸಿದ್ದು ಅವರ ಸಹಕಾರದೊಂದಿಗೆ ನಡೆಸುತ್ತಿದ್ದು, ಇವರ 8 ವರ್ಷಗಳ ವೃತ್ತಿ ಅನುಭವ, ಇವರ ಚಿಕಿತ್ಸಾ ಫಲಿತಾಂಶ ಮತ್ತು ಸೇವಾ ಮನೋಭಾವವನ್ನು ಗಮನಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಲಾಗುತ್ತಿದೆ. ಹಂಗೆ ಸುಮ್ಮನೆ ಬಿಡಿ. ಸರ್ ಒಂದು ನಿಮಿಷ, ಡಾಕ್ಟ್ರೇ ಮುಂದೆ ಬನ್ನಿ. ಡಾಕ್ಟರ್ ಸೀಮಾ ಎಂ ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ ಡಾಕ್ಟರ್ ನಾಗೇಶ್ ಬಾಬು PS ಡಾಕ್ಟರ್ ನಾಗೇಶ್ ಬಾಬು PS ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಅದನ್ನು ಕೊಡಲೇ ಇಲ್ಲ, ಹಂಗೆ ಹೋಗ್ಬೋದು. ಚೂರು ಕಾಣ ಎಲ್ಲಿ ಬೇಕು. ಡಾಕ್ಟರ್ ನಾಗೇಶ್ ಬಾಬು PS ಅವರು ಶ್ರೀ ಸುರೇಶ್ ಬಾಬು ಮತ್ತು ಶ್ರೀಮತಿ ವಿಶಾಲಾಕ್ಷಿ ಅವರ ಪೂರ್ವ ರತ್ನರಾಗಿ 1986ರಲ್ಲಿ ಜನಿಸಿ ಇವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಜೇಡಿಹಳ್ಳಿಯವರಾಗಿದ್ದು, ನೇತ್ರ ವಿಜ್ಞಾನ ವಿಭಾಗದಲ್ಲಿ ಮತ್ತು ಮಕ್ಕಳ ಆರೋಗ್ಯ ವಿಭಾಗ ಸೇರಿದಂತೆ 7 ಜಿಲ್ಲೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 5 ವರ್ಷಗಳ ವೃತ್ತಿ ಅನುಭವ, ಕನ್ನಡ ನಾಡು ನುಡಿ ಸೇವೆ, ಸಾಮಾಜಿಕ ಬದ್ಧತೆ ಇನ್ನಿತರೆ ವಿಚಾರಗಳನ್ನು ಗಮನಿಸಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿಯನ್ನು ಗೌರವಿಸಲಾಗುತ್ತದೆ. ಡಾಕ್ಟರ್ ನಾಗೇಶ್ ಬಾಬು PS ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಕಾರ್ಯಕ್ರಮ ಡಾಕ್ಟರ್ CR ಚಂದ್ರಶೇಖರ್ ಖ್ಯಾತ ಮಾನವ ವೈದ್ಯರು ಪ್ರಶಸ್ತಿ ಪುರಸ್ಕೃತರು. ದಯವಿಟ್ಟು ವೈದ್ಯರನ್ನ ಕುರಿತು 2 ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಇಲ್ಲಿ ಬೇಡವೋ? ನೀ ಇಲ್ಲೇ ಇರೋಣ ಕ್ಯಾಮ್ರಾ. ಅಲ್ಲ ಇಲ್ಲೇ ಇಲ್ಲೇ. ಅವರೆಲ್ಲ ಎಂತ ಕಪ್ಪ ಹಲೋ, ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಏನು ಕೇಳಿಸ್ತಿಲ್ಲ. ನಮಸ್ಕಾರ, ಶರಣಾರ್ಥಿ ಹೇಳ್ರಿ, ಶರಣಾರ್ಥಿ. ಹೆತ್ತ ತಂದೆ ತಾಯಿಗಳನ್ನ ನಡೆದಾಡುವ ದೇವರು ನಮ್ಮ ಕಣ್ಣು ಕಾಣ್ತಕ್ಕಂಥ ದೇವರು. ಎರಡನೇ ನಡೆದಾಡುವ ದೇವರು ಯಾರು? ಶಿಕ್ಷಕರು. ವಿದ್ಯೆ ಕಲಿಸಿ, ಬುದ್ಧಿ ಹೇಳಿ, ತಿಳುವಳಿಕೆ ನೀಡಿ ಜೀವನವನ್ನು ಹೇಗೆ ಮಾಡಬೇಕು ಅಂತ ಕಲಿಸ್ತಕ್ಕಂಥ ಗುರುಗಳು ಎರಡನೇ ದೇವರು. ಮೂರನೇ ದೇವರು ಯಾರು? ಈಗ ನಾವು ಯಾರಿಗೆ ಸನ್ಮಾನ ಮಾಡಿದ್ದೇವೆ ವೈದ್ಯರೇ ನಡೆದಿರುವ ದೇವರು. ಚಪ್ಪಾಳೆ. ಕಾಯಿಲೆ ಬಂದಾಗ, ಸಹಿಸಲಾಗದ ನೋವು ಉಂಟಾದಾಗ, ಸಾವು ಸಮೀಪದಲ್ಲಿದ್ದಾಗ ವೈದ್ಯರು 24 ತಾಸು 7 ದಿವಸ 365 ದಿವಸ ರಜೆ ತಗೊಂಡಿದ್ದೇನೆ ಎನಿ ಟೈಮ್ ನಮ್ಮ ಸಹಾಯಕ್ಕೆ ಬರ್ತಾರೆ. ಹಾಗಾಗಿ ಚಿಕಿತ್ಸೆಗಳನ್ನು ಪಡೆದು ಗುಣವಾದಂಥ ರೋಗಿ ವೈದ್ಯರಿಗೆ ವೈದ್ಯೋ ನಾರಾಯಣೋ ಹರಿಹಿ. ಸರ್ ನೀವೇ ದೇವರು, ಸರ್ ನೀವೇ ದೇವರು. ಆದರೆ ಕಾಲದ ಪ್ರವಾಹದಲ್ಲಿ ಹಾಗೆ ಇವತ್ತು ಪ್ರತಿ ವರ್ಷ 1,10,000 ವೈದ್ಯರು ಭಾರತದಲ್ಲಿ ತರಬೇತಿ ಪಡೆದು ಹೊರಬರ್ತಿದ್ದಾರೆ. ಎವ್ರಿ ಇಯರ್ 1,10,000 ಡಾಕ್ಟರ್ಸ್ ಆರ್ ಕಮಿಂಗ್ ಔಟ್ ಆಫ್ ಅಲೋಪತಿ
ಇನ್ನು ಆಯುರ್ವೇದ, ಆಯುಷ್ನಲ್ಲಿ ಆಯುರ್ವೇದ, ಸಿದ್ಧ, ಯುನಾನಿ, ನೇಟಿವ್, ನ್ಯಾಚುರೋಪತಿ ಇವೆಲ್ಲ ಒಂದು 50,000 ಜನ ಹೊರಬರ್ತಿದ್ದಾರೆ. ಹಾಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪದ್ಮಶ್ರೀ ಪ್ರಶಸ್ತಿ ವಿಜೇತರು, ಈಗ ಬೆಂಗಳೂರು ಗ್ರಾಮಾಂತರ MP ಆಗಿದ್ದಾರೆ. ಜಯದೇವ ಇನ್ಸ್ಟಿಟ್ಯೂಟ್ ಇಡೀ ಪ್ರಪಂಚದಲ್ಲಿ ಖ್ಯಾತಿಯನ್ನು ಪಡೆದಿದೆ. ಮೊನ್ನೆ ಇಬ್ಬರು ಸೇರಿದ್ವಿ, ಹೇಳ್ತಾ ಇದ್ದಾರೆ ನಮ್ಮ ಭಾರತದಲ್ಲಿ 30% ವೈದ್ಯಕೀಯ ಸೇವೆಗಳು ಸರ್ಕಾರಿ ಕ್ಷೇತ್ರದಲ್ಲಿದೆ, ಇನ್ನು 70% ವೈದ್ಯಕೀಯ ಸೇವೆಗಳು ಖಾಸಗಿ ಕ್ಷೇತ್ರದಲ್ಲಿದೆ. ಹಾಗೆ 30% ವೈದ್ಯಕೀಯ ಕಾಲೇಜುಗಳು ಸರ್ಕಾರಿ ಕ್ಷೇತ್ರದಲ್ಲಿದೆ, ಇನ್ನು 70% ಕಾಲೇಜುಗಳು ಖಾಸಗಿ ವಲಯದಲ್ಲಿದೆ. ಈ ವರ್ಷ ಡಾಕ್ಟರ್ ಬಿ ಎನ್ ಗಂಗಾಧರ್ ನನ್ನ ಸಹೋದ್ಯೋಗಿ ನ್ಯಾಷನಲ್ ಹೆಲ್ತ್ ಕಮಿಷನ್ ಚೇರ್ಮನ್ ಆಗಿದ್ದಾರೆ. ಅವರ ಸಮಿತಿ ಇನ್ನ 3 ಕಾಲೇಜುಗಳಿಗೆ ಪರ್ಮಿಷನ್ ಕೊಟ್ಟಿದೆ. ಕರ್ನಾಟಕಕ್ಕೆ 3 ಕಾಲೇಜ್ ಅಂತೆ, ಬೆಂಗಳೂರಿಗೆ 2, ಬಾಗಲಕೋಟೆ 1. ವಿಶ್ವ ಆರೋಗ್ಯ ಸಂಸ್ಥೆಯ ರೆಕಮೆಂಡೇಶನ್ ಪ್ರತಿ 1,000 ಜನಕ್ಕೆ 2 ವೈದ್ಯರು ಬೇಕು ಅಂತ. ನಾವು ಅದನ್ನ ಈಗಾಗಲೇ ಮೀರಿದ್ದೇವೆ. ಪ್ರತಿ 1,000 ಜನಕ್ಕೆ 3 ಜನ ವೈದ್ಯರಿದ್ದೇವೆ. ಇದು ಹೆಮ್ಮೆ ಪಡ್ತಕ್ಕಂಥ ಸಂಗತಿ. ಆದರೂ ಕೂಡ 70% ಜನ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶಗಳಲ್ಲಿ ವೈದ್ಯರು ಅಲಭ್ಯ. ಹಾಗೆ 30% ಜನ ಇರ್ತಕ್ಕಂಥ ಪಟ್ಟಣ ಪ್ರದೇಶದಲ್ಲಿ, ನಗರ ಪ್ರದೇಶಗಳಲ್ಲಿ ಕಾಸುಗೊಂಡು ಕೊಸರು ಅವರು ಅಪ್ರೋಚಬಲ್. ಯಾಕೆಂದರೆ ಪ್ರೈವೇಟ್ನಲ್ಲಿ ಇದು ಬಹಳ ವಿಷಾದನೀಯ ಸಂಗತಿ. ಅವರೇ ಹೇಳ್ತಾರೆ, ಪೇಮೆಂಟ್ ಫಸ್ಟ್, ಟ್ರೀಟ್ಮೆಂಟ್ ನೆಕ್ಸ್ಟ್. ಅದೇ ಜಯದೇವದಲ್ಲಿ ಮಾಡಿದ್ದು, ಟ್ರೀಟ್ಮೆಂಟ್ ಫಸ್ಟು, ಆಮೇಲೆ ಪೇಮೆಂಟು ನೆಕ್ಸ್ಟು ಕೊಡೋಕ್ಕಾದ್ರೆ, ಇಲ್ಲಂತಂದ್ರೆ ಏನೋ ಮಾಡೋಣ, ಮಾತ್ರ ಮಾಡೋಣ. ಸೊ ಹಾಗೆ ವೈದ್ಯರು ಇವತ್ತು ನಾವು ವೈದ್ಯರನ್ನ ಕೆಲಸ ಸನ್ಮಾನ ಮಾಡಿದ್ದೇವೆ. ವೈದ್ಯರ ಬದುಕು ಬಹಳ ಕಷ್ಟ ರೀ. ಗ್ಲಾಮರ್ ಇದೆ ಅಷ್ಟೇ. ನನ್ನ ಮಗ MBBS ಮಾಡಬೇಕು, ನನ್ನ ಮಗ MD ಮಾಡಲಿ, ನನ್ನ ಮಗ ಸರ್ಜನ್ ಆಗಲಿ, ನನ್ನ ಮಗಳು ಗೈನಿಕಾಸ್ ಆಗಲಿ, ಗ್ಲಾಮರ್ ಇದೆ ಅಷ್ಟೇ. ವೈದ್ಯರ ಬದುಕು ದುರ್ಧರ. ಅಂಕಿ ಅಂಶ ಪ್ರಕಾರ ಹೇಳ್ತಾ ಇದ್ದೇನೆ, ಜನಸಾಮಾನ್ಯರಿಗೆ ಹೋಲಿಕೆ ಮಾಡ್ತು ಅಂತಂದ್ರೆ ವೈದ್ಯರಲ್ಲಿ ಶಾರೀರಿಕ ಕಾಯಿಲೆಗಳು ಜಾಸ್ತಿ, ಹಾಗೆ ಮಾನಸಿಕ ಕಾಯಿಲೆಗಳು ಜಾಸ್ತಿ, ಮುಖ್ಯವಾಗಿ ಡಿಪ್ರೆಷನ್. ಹಾಗೆ ವೈದ್ಯರ ಕುಟುಂಬಗಳಲ್ಲಿ ಕಂಪನಿ ಜನ ಪಾಪ್ಯುಲೇಷನ್, ಮೋರ್ ಫಿಸಿಕಲ್ ಮಾರ್ಬಿಲಿಟಿ, ಮೋರ್ ಮೆಂಟಲ್ ಮಾರ್ಬಿಲಿಟಿ. ಡಾಕ್ಟರ್ ಪ್ರಸಾದ್ ನಾವು ಓದಿ ಮಾಡ್ತೀವಿ. ಯಾಕೆ ತರ ಆಗ್ತಾ ಇದೆ? ಬಿಡುವಿಲ್ಲ ದುಡಿಮೆ. ಹಾಗೆ ಇವತ್ತು ಇಲ್ಲಿ ಎಲ್ಲರೂ ಸೇರಿದ್ದೀರಿ. ವೈದ್ಯರು ಮತ್ತು ಜನರ ನಡುವಿನ ಸಂಬಂಧ ತುಂಬಾ ಹದಗೆಟ್ಟೋಗಿದೆ. ಜನ ನಮ್ಮ ಮಾತು ಕೇಳೋದಿಲ್ಲ. ಯಾರು ಮಾತು ಕೇಳ್ತಾರೆ? ಗೂಗಲ್ ಮಾತು. ನಂತರ ಬರ್ತಾರೆ, ಸರ್ ನನಗೆ ADHD ಆಗಿದೆ ಸರ್, ನನಗೆ ಡಿಪ್ರೆಷನ್ ಆಗಿದೆ ಸರ್, ಟ್ರೀಟ್ಮೆಂಟ್ ಕೊಡಿ. ಯಾರಪ್ಪ ಹೇಳಿದ್ರು? ಗೂಗಲ್ ದೇವರು. ಔಷಧಿ ಬರ್ಕೊಡ್ತಾನೆ, ಸರ್ ಈ ಮಾತ್ರೆ ಜಾಸ್ತಿ ಆಗಿಲ್ವಾ ಸರ್, ಈ ಮಾತ್ರೆ ಬದುಕ್ರಿ ಸರ್, ಯಾರು ಹೇಳಿದ್ರು? ಗೂಗಲ್ ದೇವರು. ಸೊ ದಯಮಾಡಿ ಎಲ್ಲಿ ನಂಬಿಕೆ ಇದೆಯೋ ಅಲ್ಲಿ ಚಿಕಿತ್ಸೆ ಕೆಲಸ ಮಾಡ್ತೀರಿ. ನಂಬಿಕೆ ಇಲ್ಲ ಅಂತಂದ್ರೆ ದೈವಲೋಕದಿಂದ ಅಮೃತವನ್ನ ನೀವು ತಂದು ಕೊಟ್ಟು ಕೂಡ ಅಮೃತ ಕೆಲಸ ಮಾಡತ್ತಾ? ಗೊತ್ತಿಲ್ಲ ಅಂತಂದ್ರೆ ಅಮೃತ ಕೆಲಸ ಮಾಡತ್ತ. ವೈದ್ಯನ ಒಂದು ಗ್ಲಾಸ್ ನೀರು ಕೊಟ್ಟು, ಇದು ಔಷಧೀಯ ನೀರಿದು, ಈ ನೀರನ್ನ ಬೆಳಿಗ್ಗೆ 1 ಚಮಚೆ, ಮಧ್ಯಾಹ್ನ 1 ಚಮಚೆ, ರಾತ್ರಿ 1 ಚಮಚೆ ಉಪಯೋಗಿಸಿದ್ರೆ ಆಸ್ಮಾ ಕಮ್ಮಿ ಆಗುತ್ತೆ ಅಂತ ಆಸ್ಮಾ ಕಮ್ಮಿ ಆಗುತ್ತೆ.
ಅದೇ ನೀರನ್ನು ಕೊಟ್ಟು ಈ ನೀರನ್ನ, ಇದು ಔಷಧೀಯ ನೀರು, ಇದು ನನ್ನ ಲಕ್ಕೋಹದ ಕೈ ಕಾಲಿಗೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಉಜ್ಜಿದ್ರೆ ಶಕ್ತಿ ವಾಪಸ್ ಬರ್ಕೊಂಡು ಬರುತ್ತೆ. ಅದು ಇವತ್ತು ವೈದ್ಯರು ಮತ್ತೆ ರೋಗಿಯ ನಡುವಿನ ಸಂಬಂಧ, ವೈದ್ಯರು ಮತ್ತೆ ರೋಗಿಯ ಮನೆಯವರ ಸಂಬಂಧ ಹದಗೆಟ್ಟು ಹೋಗಿದೆ. ಏನೋ ಹೆಚ್ಚು ಕಮ್ಮಿ ಆಯಿತು, ಆಕಸ್ಮಿಕಗಳು ನಡೀತಾರೆ, ಸೈಡ್ ಎಫೆಕ್ಟ್ ಬರ್ತದೆ, ಅಥವಾ ಇನ್ಸ್ಪೈಟ್ ಆಫ್ ಗಿವಿಂಗ್ ಗುಡ್ ಟ್ರೀಟ್ಮೆಂಟ್ ಪೇಷಂಟ್ ತೀರ್ಕೊಳ್ತಾರೆ. ಡಾಕ್ಟರ್ ಬಂದಿದೆ ಸರ್ ಗೋಪಿನಾಥ್ ಹೇಳಿದೆ ಬಿಟ್ಟು ಕೋವಿಡ್ನಲ್ಲಿ 24 ಗಂಟೆ ಕೆಲಸ ಮಾಡಿದ್ವಿ, ಮನೆಗೆ ಹೋಗಲಿಲ್ಲ, ಊಟ ಮಾಡಲಿಲ್ಲ, ನಿದ್ದೆ ಮಾಡಲಿಲ್ಲ. ಯಾವುದು ಕೋವಿಡ್ ರೋಗಿ ವಯಸ್ಸಾಗಿತ್ತು, ಬೇರೆ ಕೋವಿಡ್ ಮಾಡ್ತೀವಿ ಸತ್ತು ಅಂತಂದ್ರೆ ನಮ್ಮನ್ನು ಬಂದು ಹೊಡೆದಿಲ್ಲ ಸರ್. ಆಸ್ಪತ್ರೆಯಲ್ಲಿ ರಜೆ ಕುರ್ಚಿ ಮೇಜುಗಳನ್ನ ಮುರಿದಾಕಿದ್ದಾರೆ. ವೈದ್ಯರಿಗೆ ಧಿಕ್ಕಾರ, ವೈದ್ಯರಿಗೆ ಧಿಕ್ಕಾರ. ವೈದ್ಯರಾಜ ಯಮರಾಜ ಸಹೋದರ, ಯಮರಾಜ ಪ್ರಾಣಮಹತಿ, ವೈದ್ಯರಾಜ ಪ್ರಾಣಮಹತಿ, ದ್ರವ್ಯಮಹತಿ. ಸರಿ ಮಾಡಿ ಹಾಗೆ ಇನ್ನೊಂದು ಅಂತಂದ್ರೆ, ನಮ್ಮ ದೇಶದಲ್ಲಿ ಕಾಯಿಲೆ ಬರುತ್ತೆ ಇರುತ್ತೆ, ಉಲ್ಬಣವಾದಾಗ ವೈದ್ಯರು ಜ್ಞಾಪಕ ಬರ್ತದೆ. ಅದು ಮಾನವಾದ ಚಿಕಿತ್ಸೆ ತಾವು ಮಾಡ್ಕೊಂಡಿರ್ತಾರೆ. ಮನೆ ಮದ್ದು ಅದು ಇದು ಅಕ್ಕಪಕ್ಕದವರಿದ್ದು ಯಾವುದೋ ಪೇಷಂಟ್ ಅವರಿದ್ದು. ಇವತ್ತು 70% ಮಾತ್ರೆಗಳು ಯಾವುದೇ ಶಾಪ್ನಲ್ಲಿ ಮಾರಾಟ ಆಗೋದು ವಿತೌಟ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್. ನಾನು ಹೇಳ್ತಾ ಇಲ್ಲ, ಅಂಕಿಅಂಶ ಹೇಳ್ತಾ ಇದ್ದೆ. 70% ಔಷಧಗಳು ಯಾವುದೇ ಔಷಧಿ ಅಂಗಡಿಗಳಲ್ಲಿ ಮಾರಾಟ ಆಗುತ್ತೆ. ಈ ಥರ ಬಂದು ಕುಂತ್ಕೊಳ್ತಾರೆ, ಡಾಕ್ಟರ್ ಚೀಟಿ ಇರೋದಿಲ್ಲ, ಡಾಕ್ಟರ್ ಕನ್ಸಲ್ಟೇಷನ್ ಇರೋದಿಲ್ಲ. ಸ್ವಯಂ ವೈದ್ಯರ ಮಾಮೂಲಿ. ಆದಷ್ಟು ಬೇಗ ಕಾಯಿಲೆ ಬಂದಾಗ, ಕಾಯಿಲೆ ರೋಗಲಕ್ಷಣ ಕಾಣಿಸಿಕೊಂಡಾಗ ನಿಮ್ಮ ಸಮೀಪದ ವೈದ್ಯರನ್ನ ಕಾಣಿ. ಬೇಸಿಕ್ ಡಾಕ್ಟರ್ಸ್ ಹಾಕ್ರಿ, ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಬೇಕಾಗೋದಿಲ್ಲ. 10% ಕೇಸ್ಗಳಲ್ಲಿ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್, MBBS, BMS ಅಥವಾ ಯುನಾನಿ ಯಾವುದೇ ಸಿಸ್ಟಮ್ನಲ್ಲಿ ಬೇಸಿಕ್ ಡಿಗ್ರಿ ಇರ್ತಕ್ಕಂಥ ವೈದ್ಯರು ಸಾಕ್ರಿ. 70% ಕಾರ್ಯಗಳಿಗೆ ಅವರೇ ಮಾಡ್ತಾರೆ, ಅತಿ ಕಡಿಮೆ ಖರ್ಚಲ್ಲಿ ಮಾತು ಕೊಡ್ತಾರೆ, ಚಿಕಿತ್ಸೆ ಕೊಡ್ತಾರೆ. ಸೊ ಹಾಗಾಗಿ ಕೈ ಮಾಡ್ತೀವಿ ಅಂತೆ. ಹಾಗೆ ನಿಮ್ಮಲ್ಲಿ 5 ನಿಮಿಷ ಮನೆ ಮಾಡಿಬಿಡ್ತೇನೆ. ವೈದ್ಯರನ್ನ ಗೌರವಿಸೋಣ. ಅವರು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ, ಪ್ರಾಣವನ್ನು ಲೆಕ್ಕಿಸದೆ, ತಮ್ಮ ಕುಟುಂಬದವರ ಯೋಗಕ್ಷೇಮ ಲೆಕ್ಕಿಸದೆ ಸಮಾಜಕ್ಕೆ ಸೇವೆ ಮಾಡ್ತಿದ್ದಾರೆ. ಅವರಿಗೆ ನಮೋ ನಮಃ. ಹಾಗೆ ಯಾವುದೇ ಜೊತೆ ಹೋಗಿ ದಯವಿಟ್ಟು ಅವ್ರು ನಂಬಿ, ಅವ್ರು ಮಾಡ್ತಕ್ಕಂಥ ಡಯಾಗ್ನೋಸಿಸ್, ಅವ್ರು ಮಾಡ್ತಕ್ಕಂಥ ಟ್ರೀಟ್ಮೆಂಟ್ ಅನ್ನು ನಂಬಿ ತೆಗೆದುಕೊಳ್ಳಿ. ನಂಬಿಕೆ ಇದ್ದಲ್ಲಿ ಬೇಗ ವಾಸಿ ಆಗುತ್ತೆ, ನಂಬಿಕೆ ಇಲ್ಲ ಅಂತಂದರೆ ವಾಸಿ ಆಗುವುದಿಲ್ಲ. ಈ ಒಂದು ಅತ್ಯಂತ ಸಂತೋಷಕರ ಸಮಾರಂಭಕ್ಕೆ ನನ್ನ ಕರೆಯೋದಕ್ಕೆ, ಈ ಒಂದು ಗೌರವ ಕೊಟ್ಟಿದ್ದಕ್ಕೆ ನಾನು ಪ್ರೆಸ್ ಪದಾಧಿಕಾರಿಗೆ ಆಭಾರಿಯಾಗಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಆನೆ ಸಿಗಿ. ಆ ಅಂದರೆ ಆನಂದ, ನೇ ಅಂದರೆ ನೆಮ್ಮದಿ. ಆನಂದ ಮತ್ತು ನೆಮ್ಮದಿ ಸಿಕ್ಕಿದ್ರೆ ಆರೋಗ್ಯ ಹೆಮ್ಮನೆ ಹಸುವಿನ ಹಿಂದೆ ಬರ್ತಕ್ಕಂಥ ಕರುತ್ತ ಬರುತ್ತೆ. ಥ್ಯಾಂಕ್ ಯು ಮಚ್. ತುಂಬಾ ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ ಸರ್. ಡಾಕ್ಟರ್ CR ಚಂದ್ರಶೇಖರ್ ಸರ್ ಅವರಿಗೆ ಧನ್ಯವಾದಗಳು ವೈದ್ಯರನ್ನ ಕುರಿತು ಮಾತನಾಡಿದಕ್ಕೆ. ಮುಂದಿನ ರೇಖಾ ಜಗದೀಶ್ ಶ್ರೀ ಲಲಿತ ಕಲಾನಿಕೇತನ ತಂಡದವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮುಂದೆ ಬನ್ನಿ, ನೀವು ಹಿಂದೆ ಹೋಗಿ, ಸ್ವಲ್ಪ ಹಿಂದೆ. ಅವ್ರು ಮುಂದೆ ಬನ್ನಿ.
ಸರ್ ನಮ್ಮೂರಿಂದ ದಯವಿಟ್ಟು ಪ್ರಶಸ್ತಿ ಪ್ರದಾನವನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀವಿ. ವೇದಿಕೆ ಮೇಲೆ ನೆರಪಿರುವಂತ ಎಲ್ಲರನ್ನೂ ಕೂಡ ನೆನಪಿನ ಕಾಣಿಕೆ ಕೊಟ್ಟು ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು. ಆಮೇಲೆ ಮಾತಾಡ ಕೇಳಿಸ್ತಾ ಇಲ್ಲ. ನಾವು ಒಂದೊಂದೇ ಒಂದೊಂದೇ ನಾನೇ ಮಾಡಿದ್ದು. ಎರಡು ಬೇಕು. ಮುಂದೆ ಬನ್ನಿ. ಬೇರೆ ಜನ ಬರ್ತೀನಿ.